ನಮಸ್ಕಾರ. ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಸತೀಶ್ ಹೆಗಡೆ ಗೋಳಿಕೊಪ್ಪ. ಕಳೆದ 11 ವರ್ಷಗಳಿಂದ ಶಿರಸಿಯಲ್ಲಿ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಶಿರಸಿಯ ಪ್ರತಿಷ್ಠಿತ ಸಾಮ್ರಾಟ್ ಹೋಟೆಲ್ನ ಮುಖ್ಯಸ್ಥರಾಗಿ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಇದ್ದಾರೆ. ಸಾಮ್ರಾಟ್ ಸತೀಶ್ ಅಣ್ಣ ಅಂತಲೇ ಎಲ್ಲರ ಬಾಯಲ್ಲಿ ಪ್ರೀತಿಯಿಂದ ಕರೆಸ್ಕೋತಾರೆ. ಅದರ ಜೊತೆಗೆ ಹವ್ಯಾಸಿ ರಂಗಭೂಮಿ ಕಲಾವಿದರಾಗಿಯೂ ಸಾಂಸ್ಕೃತಿಕ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್, ಈಗ ತಾವು ಕಳೆದೊಂದು ದಶಕದಿಂದ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಶಿರ್ಸಿಯಲ್ಲಿ ಹೋಟೆಲ್ ಉದ್ಯಮ ಲಾಭದಾಯಕ ಅಂತ ನಿಮ್ಗೆ ಅನ್ನಿಸ್ತದೆಯಾ? ಶಿರ್ಸಿಯಲ್ಲಿ ಹೋಟೆಲ್ ಉದ್ಯಮ ಲಾಭದಾಯಕ ಅನ್ನೋದಕ್ಕಿಂತ ಒಂದು 6ಕ್ಕೆ ಏರೋದಿಲ್ಲ 3ಕ್ಕೆ ಇಳಿಯೋದಿಲ್ಲ ಅನ್ನೋ ಥರದಲ್ಲಿ ಶಿರ್ಸಿಯಲ್ಲಿ ಎಲ್ಲ ಹೋಟೆಲ್ಗಳು ಸಾಮಾನ್ಯ ಇದೆ. ಯಾಕೆಂದರೆ ಶಿರ್ಸಿಯಲ್ಲಿ ಯಾವುದೇ ಒಂದು ವಾಣಿಜ್ಯ ಉದ್ಯಮಗಳಿಲ್ಲ, ವಾಣಿಜ್ಯ ಬೆಳೆಗಳಿಲ್ಲ, ರೈಲ್ವೆ ಇಲ್ಲ. ಹೀಗಾಗಿ ಇಲ್ಲಿ ಹೆಚ್ಚಿನ ಪ್ರವಾಸಿಗರು ಬರೋದಾಗಲಿ ಅಥವಾ ಕಾರ್ಮಿಕರು ಬರೋದಾಗಲಿ ಇರೋದು. ಆ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಹೋಟೆಲ್ ಉದ್ಯಮ ಲಾಭದಾಯಕ, ಅತಿಯಾದ ಲಾಭ ಇಲ್ಲ. ಒಬ್ಬನ ಜೀವನ ನಡೀಲಿಕ್ಕೆ ಏನು ಬೇಕೋ ಅದಿಷ್ಟು ಸಾಕಾಗುತ್ತೆ. ಈಗ ಹೋಟೆಲ್ ಉದ್ಯಮದಲ್ಲಿ ಸಾಮಾನ್ಯವಾಗಿ ನಿಮಗೆ ಗಣನೆಗೆ ಬಂದಂತೆ ಅಥವಾ ನೀವು ಎದುರಿಸುವಂತ ಸಮಸ್ಯೆಗಳು ಏನು? ಹೋಟೆಲ್ ಉದ್ಯಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾದ ಸಮಸ್ಯೆ ಅಂದರೆ ಕಾರ್ಮಿಕರ ಸಮಸ್ಯೆ. ಮೊದಲೆಲ್ಲ ಹೋಟೆಲ್ ಉದ್ಯಮ ಅಂದರೆ ಅತಿಯಾದ ಲಾಭದಾಯಕವಾದ್ದು, ಮತ್ತು ಸಾಮಾನ್ಯವಾಗಿ ಕಾರ್ಮಿಕರು ಯಥೇಚ್ಛವಾಗಿ ಸಿಗ್ತಾ ಇದ್ದರು. ಆ ಕಾರ್ಮಿಕರು ಮಾಲೀಕರ ಮಾತನ್ನು ಕೇಳ್ತಾ ಇದ್ದರು. ಇವತ್ತಿನ ದಿನಗಳಲ್ಲಿ ಈ ಮೊಬೈಲ್ ಹಾವಳಿನೂ ಒಂದು, ಆಮೇಲೆ ಸರ್ಕಾರದಿಂದ ಬರುವಂಥ ಒಂದು ಏನು ವ್ಯವಸ್ಥೆ ಇದೆ ಅದರಿಂದಾಗೂ ಸಹ ಕಾರ್ಮಿಕರು ತುಂಬ ಕಡಿಮೆ ಸಿಗ್ತಾರೆ. ಸಿಕ್ಕಿದ ಕಾರ್ಮಿಕರು ಜಾಸ್ತಿ ದಿನ ಉಳಿಯೋದಿಲ್ಲ. ಈಗ ಹೊಸದಾಗಿ ಬರುವಂಥವರು 3 ತಿಂಗಳ ಕೆಲಸ ಮಾಡ್ತಾರೆ, 4ನೇ ತಿಂಗಳ ಅಲ್ಲಿಂದ ಬೇರೆ ಯಾವುದೋ ಹೋಟೆಲಿಗೋ ಅಥವಾ ಬೇರೆ ಎಲ್ಲೋ ಹೋಗ್ಬಿಡ್ತಾರೆ. ಮುಖ್ಯವಾದ ಸಮಸ್ಯೆ ಕಾರ್ಮಿಕರ ಸಮಸ್ಯೆ. ಅದ್ರ ಹೊರತಾಗಿ ಮತ್ತೆ ಯಾವ್ಯಾವ ಸಮಸ್ಯೆಗಳು ಪ್ರಧಾನವಾಗಿ ಕಂಡು ಬರುತ್ತೆ? ಪ್ರಧಾನವಾಗಿ ಕಾರ್ಮಿಕರದ್ದೇ ಸಮಸ್ಯೆ. ಅದ್ರ ಬಿಟ್ಟರೆ ಹೋಟೆಲ್ನಲ್ಲಿ ಬೇರೆ ಯಾವುದೇ ಸಮಸ್ಯೆ ಕಾಣೋದಿಲ್ಲ. ಏಕೆಂದರೆ ಸರ್ಕಾರದಿಂದ ಯಾವುದೇ ಸಮಸ್ಯೆಗಳಿರೋದಿಲ್ಲ, ಜನರಿಂದ ಯಾವುದೇ ಸಮಸ್ಯೆ ಇರೋದಿಲ್ಲ. ಮುಖ್ಯವಾಗಿ ಮಾಡುವಂಥ ಏನು ಉದ್ಯಮವನ್ನು ಪ್ರಾರಂಭಿಸುವಂಥ ವ್ಯಕ್ತಿಗೆ ಹೋಟೆಲಿನ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು, ಅವನಿಗೆ ಕೆಲಸ ಬರಬೇಕು. ಹಾಗಿದ್ರೆ ಮಾತ್ರ ಅವನದರಲ್ಲಿ ತೊಡಗಿಸ್ಕೋಬೇಕು. ಸರ್, ಈಗ ಹೊಸದಾಗಿ ಹೋಟೆಲ್ ಉದ್ಯಮ ಪ್ರಾರಂಭ ಮಾಡೋರಿಗೆ ನೀವು ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಶಿರ್ಸಿಯಲ್ಲಿ ಈಗಾಗಲೇ ಹೋಟೆಲ್ ಉದ್ಯಮ ತುಂಬ ಹೆಚ್ಚಾಗ್ಬಿಟ್ಟಿದೆ. ನನ್ನ ಪ್ರಕಾರ ಶಿರ್ಸಿಯ ವ್ಯಾಪ್ತಿಗೆ ನೋಡಿದರೆ ಹೋಟೆಲ್ಗಳು ಜಾಸ್ತಿ ಆಗಿಬಿಟ್ಟಿವೆ. ದೊಡ್ಡ ಹೋಟೆಲ್ಗಳು, ಚಿಕ್ಕ ಹೋಟೆಲ್ಗಳು, ರಸ್ತೆ ಮೇಲಿನ ಡಬ್ಬಿ ಹೋಟೆಲ್ಗಳು ಅಂತ ಹೇಳ್ತೀವಿ ನಾವು. ಆ ಥರದ ಲೆಕ್ಕ ಹಾಕಿದರೆ ಶಿರ್ಸಿಯಲ್ಲಿ ಹೋಟೆಲಿನ ಪ್ರಮಾಣ ಜಾಸ್ತಿ ಆಗಿದೆ ಅಂತಲೇ ಹೇಳಬೇಕು. ಹಾಗಾಗಿ ಮತ್ತು ಹೊಸದಾಗಿ ಹೋಟೆಲ್ ಮಾಡೋರಿದ್ದರೆ ಅವರು ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಲಾಭ ನಷ್ಟಗಳ ಯೋಚನೆ ಮಾಡಿಕೊಂಡು ಮಾಡೋದು ಉತ್ತಮ ಅಂತ ಅನಿಸುತ್ತೆ. ಸರ್, ಈಗ ಬೇರೆ ಊರುಗಳಿಗೆ ಹೋಲಿಕೆ ಮಾಡಿದರೆ ಶಿರಸಿಯಲ್ಲಿ ದೋಸೆಗಿರ್ಬೋದು, ಊಟಕ್ಕಿರ್ಬೋದು, ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ದರ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಬೆಂಗಳೂರಲ್ಲಿ ಒಂದು ದೋಸೆ 35 ರೂಪಾಯಿಗೋ 40 ರೂಪಾಯಿಗೋ ಮಸಾಲೆ ದೋಸೆ ಸಿಗತ್ತೆ ಹೇಳಾದರೆ ಶಿರಸಿಯಲ್ಲಿ 60 ರೂಪಾಯಿ 70 ರೂಪಾಯಿ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಅಂದರೆ ಗ್ರಾಹಕರ ಒಂದು ಆರೋಪಕ್ಕೆ ಅಥವಾ ಒಂದು ಇದಕ್ಕೆ ಏನು ಹೇಳ್ತೀರಿ ನೀವು? ಈಗ ನೀವು 1 kg ತೊಗರಿಬೇಳೆ ತೊಗೊಂಡ್ರೆ 90 ರೂಪಾಯಿ ಇರುತ್ತೆ. ಒಂದು ರೇಟ್ ಅಂದರೆ ಅದೇ ರೇಟು ಅಂತಲ್ಲ, ಸ್ವಲ್ಪ ಒಂದು ಉದಾಹರಣೆಗೆ. ಅದನ್ನೇ ನೀವು 1 ಕ್ವಿಂಟಲ್ ತೊಗೊಳ್ತೀವಿ ಅಂತ ಆದಾಗ ಅದರ ರೇಟ್ ಬೇರೆ ಇರುತ್ತೆ. ಹಾಗೆ ಶಿರ್ಸಿಯಲ್ಲಿ ಒಂದು ದಿನಕ್ಕೆ 100 ದೋಸೆ ಖಾಲಿ ಆಗ್ಬೋದು. ಬೆಂಗಳೂರಲ್ಲಿ 1000 ದೋಸೆ ಒಂದು ಹೋಟೆಲಲ್ಲಿ ಖಾಲಿ ಆಗ್ಬೋದು. ಅಂದರೆ ಅಲ್ಲಿ ಸೇಲಾಗೋ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸೇಲಾಗೋ ಪ್ರಮಾಣದ ಒಂದು ಟರ್ನ್ ಓವರ್ ಏನಿರುತ್ತೆ ಅದು ಜಾಸ್ತಿ ಆಗೋದ್ರಿಂದ ಅವರಿಗೆ ಕಡಿಮೆಯಲ್ಲಿ ಕೊಟ್ಟರೆ ಪೂರೈಸುತ್ತೆ. ಇಲ್ಲಿ ಹಾಗಲ್ಲ. ಇರೋ ಕೆಲಸಗಾರನಿಗೆ ಪಗಾರ ಕೊಡಬೇಕು, GST ಕೊಡಬೇಕು, PF ಕಟ್ಕೋಬೇಕು, ರೆಂಟ್ ಕಟ್ಕೋಬೇಕು, ಅವೆಲ್ಲ ಮಾಡಿಕೊಂಡು ಲಾಭ ಗಳಿಸ್ಬೇಕು. ಪಗಾರಗಳು ಬೆಂಗಳೂರಲ್ಲಿ ಕಡಿಮೆ, ಇಲ್ಲಿ ಕಡಿಮೆ ಅಂತಿಲ್ಲ. ಬೆಂಗಳೂರಲ್ಲಿರೋ ಸಾಮಾನ್ಯವಾಗಿ ಬೆಂಗಳೂರಿಗೆ ಹೊರಿಸಿದ್ರೆ ಸರಾಸರಿ ಒಂದು ವ್ಯಕ್ತಿಯ ಪಗಾರು ಏನಿದೆ, ಪೇಮೆಂಟ್ ಏನಿದೆ ಅದು ಅಷ್ಟೇ ಇದೆ. ಆದರೆ ಇಲ್ಲಿ ಸೇಲ್ಸ್ ಏನಿದೆ ಅಲ್ಲಿಗೆ ಹೋಲಿಸಿದಾಗ ಬಹುಶಃ 25% ಇರ್ಬೋದು, ಕಡಿಮೆ. ಆ ಪ್ರಮಾಣಕ್ಕೆ ಹೋಲಿಸಿದಾಗ ಅಲ್ಲಿಗೆ ವ್ಯತ್ಯಾಸ ಆಗುತ್ತೆ.
ಯಾವಾಗಲೂ ಹೆಚ್ಚಿಗೆ ಸೇಲ್ ಆದಾಗ ಅದರ ಕ್ವಾಂಟಿಟಿ ಹೆಚ್ಚಾದಾಗ ರೇಟ್ ತನ್ನಾರೆ ಕಡಿಮೆ ಕಡಿಮೆ. ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದಿನಿಂದ ಹಮ್ಮಿಕೊಂಡ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಕುಮಟಾದಲ್ಲಿಯೂ ಬೆಂಬಲ ವ್ಯಕ್ತವಾಗಿದೆ. ಕುಮಟಾ ತಾಲೂಕು ಆಡಳಿತ ಸೌಧದ ಎದುರು ಶಾಂತಿಯುತ ಪ್ರತಿಭಟನೆ ನಡೆಯುತ್ತಿದ್ದು, ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಧರಿಸಿ ಕೆಲಸಕ್ಕೆ ಹಾಜರಾಗದೆ ಶಾಂತಿಯುತವಾದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಕುಮಟಾ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವೀಂದ್ರ ಭಟ್ ಸೂರಿ, ನೌಕರರ ಸಂಘದ ಸದಸ್ಯರಾದ ವಿನಾಯಕ್ ಭಂಡಾರಿ ಸೇರಿದಂತೆ ಹಲವರು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ತಾಂತ್ರಿಕ ಹುದ್ದೆಯಾಗಿ ನೀಡುವ ಶ್ರೇಣಿಯನ್ನು ಆದೇಶವನ್ನು ನೀಡಬೇಕಂತ ಹೇಳ್ಕೊಂಡು ಈಗಾಗಲೇ ನಾವು ಕಂದಾಯ ಇಲಾಖೆಯಿಂದ ನಿರಂತರ 21 ಆ್ಯಪ್ಗಳನ್ನು ನಾವು ಇಲಾಖೆ ಮೊಬೈಲ್ನಲ್ಲೇ ಮಾಡ್ತಾ ಇದ್ದೇವೆ. ಆದರೂ ಸಹಿತ ನಮ್ಮ ತಾಂತ್ರಿಕ ಹುದ್ದೆ ಅಂತ ಹೇಳಿ ಒಂದು ಸರ್ಕಾರದವರು ಇನ್ನೂ ಪರಿಗಣಿಸ್ತಿಲ್ಲ. ಆ ಕಾರಣ ಅದು ಒಂದು ನಮ್ಮ ಪ್ರಮುಖವಾದ ಬೇಡಿಕೆ. ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ಕುರಿತು ಭಟ್ಕಳ ಪ್ರವಾಸಿ ಮಂದಿರದಲ್ಲಿ ಭಟ್ಕಳ ತಾಲೂಕು ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಸತೀಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಐಆರ್ಬಿ ಕಂಪನಿ ಮತ್ತು ಅಧಿಕಾರಿಗಳು ಸಾರ್ವಜನಿಕರಿಗೆ, ಜನಪ್ರತಿನಿಧಿಗಳಿಗೆ, ಸ್ಥಳೀಯ ಮುಖಂಡರುಗಳನ್ನು ಪರಿಗಣಿಸದೆ ಯಾರಿಗೂ ಕ್ಯಾರೆ ಎನ್ನದೆ ಜನರಿಗೆ ತೊಂದರೆ ನೀಡುತ್ತಿವೆ. ಭಟ್ಕಳ ಸಾರ್ವಜನಿಕರ ಪರವಾಗಿ ಭಟ್ಕಳ ಪಟ್ಟಣದಲ್ಲಿ ಯಾವ ರೀತಿ ಕಾಮಗಾರಿ ನಡೆಯುತ್ತಿದೆ ಎನ್ನುವ ಚಿತ್ರಣವನ್ನು ಭಟ್ಕಳ ತಾಲೂಕು ನಾಗರಿಕರ ಹಿತರಕ್ಷಣಾ ವೇದಿಕೆ ಮುಖಂಡರಿಗೆ ಸ್ಪಷ್ಟೀಕರಣ ನೀಡಬೇಕು. ಇಲ್ಲವಾದರೆ ಜಿಲ್ಲೆಯಾದ್ಯಂತ ಹೋರಾಟಕ್ಕೆ ಕರೆ ನೀಡುತ್ತೇವೆ ಹಾಗೂ ರಸ್ತೆ ತಡೆ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುತ್ತೇವೆ ಎಂದು ಅವರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಅಲ್ತಾಫ್ ಕರೂರಿ, ಹೆದ್ದಾರಿ ಹೋರಾಟ ಸಮಿತಿ ಸಂಚಾಲಕ ರಾಜೇಶ್ ನಾಯಕ್, ಕಾರ್ಯದರ್ಶಿ ಇಮ್ರಾನ್ ಲಂಕಾ, ತಂಜಿಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್. ಜಿಲ್ಲೆಯಲ್ಲಿ ಶಿಕ್ಷಣದ ಬೀಜ ಬಿತ್ತಿದ ಪ್ರೇಮಾ ತಾಯಿ ಪಿಕ್ಕಳೆಯವರ ಕಂಚಿನ ಪುತ್ಥಳಿಯನ್ನು ಅವರ ಶಿಷ್ಯ ವೃಂದದವರು ನಿರ್ಮಿಸಿದ್ದು, ಅದರ ಅನಾವರಣ ಕಾರ್ಯಕ್ರಮ ಸೆಪ್ಟೆಂಬರ್ 29 ರವಿವಾರ ನಡೆಯಲಿದೆ ಎಂದು ಕೆಎಲ್ಇ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ಭಟ್ಕಳ ಹೇಳಿದರು. ಅವರು ಸ್ಥಳೀಯ ಕೆಎಲ್ಇ ಸಂಸ್ಥೆಯಲ್ಲಿ ಪ್ರೇಮಾತಾಯಿ ಪಿಕ್ಕಳೆ ಶಿಷ್ಯವೃಂದ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪ್ರೇಮಾತಾಯಿ ಪಿಕ್ಕಳೆಯವರು ಕಟ್ಟಿ ಬೆಳೆಸಿದ ಸಂಸ್ಥೆಯ ಮುಂಭಾಗದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳ್ಳಲಿರುವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಪ್ರೇಮಾತಾಯಿಯವರ ಶಿಷ್ಯವೃಂದದ ಅಧ್ಯಕ್ಷ ನಾರಾಯಣ ನಾಯಕ್ ಸೂರ್ವೆ ಮಾತನಾಡಿ, ಪಿಕ್ಕಳೆಯವರ ಕಂಚಿನ ಪುತ್ಥಳಿ ನಿರ್ಮಾಣದಲ್ಲಿ ಅನೇಕ ಶಿಷ್ಯರ ಸಹಕಾರದೊಂದಿಗೆ ನಿರ್ಮಿಸಿರುವ ಕಂಚಿನ ಪುತ್ಥಳಿ ಲೋಕಾರ್ಪಣೆಗೊಳಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಒಂದು ವಿಚಾರ ಮಾಡಿದರು, ಒಂದು ಫಸ್ಟ್ ಪಿಕ್ಕಳೆ ಬಾಯ್ ಮಾಡೋದು ಮತ್ತು ಅದು ಇನ್ಸ್ಟಾಲ್ ಮಾಡೋದು. ನಮ್ಗೆ ಅಷ್ಟೇ ಪರ್ಮಿಷನಿಗೆ ಕೇಳಿದ್ರು ಅವರು. ವಿ ರೆಡಿಲಿ ಅಗ್ರಿ, ವಿ ಆರ್ ವೆರಿ ಗ್ಲಾಡ್ ಆ್ಯಂಡ್ ಐ ಇನ್ಫಾರ್ಮ್ಡ್ ಅವರ್ ಚೇರ್ಮನ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಯಲ್ಲಾಪುರ ತಾಲೂಕು ಆಡಳಿತಾಧಿಕಾರಿಗಳು ಗುರುವಾರ ಯಲ್ಲಾಪುರ ಪಟ್ಟಣದ ತಾಲೂಕಾ ಆಡಳಿತ ಕಚೇರಿ ಆವರಣದಲ್ಲಿ ಮುಷ್ಕರ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಸೇರಿದಂತೆ ಎಲ್ಲ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕು. ಮೊಬೈಲ್ ಆ್ಯಪ್ಗಳಲ್ಲಿ ನಿರಂತರವಾಗಿ ಕೆಲಸ ನಿರ್ವಹಿಸುವಂತೆ ಒತ್ತಡ ಹೇರಲಾಗುತ್ತಿದ್ದು, ಇಂತಹ ಒತ್ತಡಗಳನ್ನು ನಿಲ್ಲಿಸಬೇಕು. ಪ್ರಯಾಣ ಭತ್ಯೆ ಹೆಚ್ಚಿಸಬೇಕು, ಹುದ್ದೆಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಮುಂತಾದ ಅನೇಕ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ರಾಜ್ಯಾದ್ಯಂತ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಆಗ್ರಹಿಸಿ ಗುರುವಾರ ಭಟ್ಕಳದ ಹಳೆ ತಹಶೀಲ್ದಾರ್ ಕಚೇರಿಯ ಎದುರುಗಡೆ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕೈಗೆ ಕಪ್ಪು ಬಟ್ಟೆ ಧರಿಸಿ ಮುಷ್ಕರದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಆಡಳಿತಾಧಿಕಾರಿ ಚಾಂದ್ ಭಾಷಾ, ಸಂಘಟನೆ ವತಿಯಿಂದ ಈಗಾಗಲೇ ಬಳಸುತ್ತಿರುವ 21ಕ್ಕೂ ಹೆಚ್ಚು ತಂತ್ರಾಂಶಗಳ ಮುಖೇನ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇವೆ. ಆದರೆ ಗ್ರಾಮ ಲೆಕ್ಕಿಗರಿಗೆ ಮೂಲಭೂತ ಸೌಕರ್ಯಗಳಾದ ಸುವ್ಯವಸ್ಥಿತ ಕಚೇರಿ ಲಭ್ಯತೆ, ಶೌಚಾಲಯಗಳ ಕೊರತೆ ಇದ್ದಿರುವುದಿಲ್ಲ. ಇದರಿಂದ ಸರ್ಕಾರದ ಯೋಜನೆಯನ್ನು ತಳಮಟ್ಟದಲ್ಲಿ ಸಾರ್ವಜನಿಕರಿಗೆ ಸೇವೆಗಳನ್ನು ತಲುಪಿಸುವಲ್ಲಿ ತುಂಬ ಕಷ್ಟವಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಭಟ್ಕಳ ತಾಲೂಕಿನ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಮುಷ್ಕರದಲ್ಲಿ ಭಾಗಿಯಾಗಿದ್ದರು. ಅನುದಾನ ಹಂಚಿಕೆ ಹಾಗೂ ಕ್ರಿಯಾ ಯೋಜನೆಗಳ ತಯಾರಿಕೆಯಲ್ಲಿ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಕೆಲವು ಸದಸ್ಯರ ಅಧಿಕಾರವನ್ನು ಮೊಟಕುಗೊಳಿಸಲು ಹುನ್ನಾರ ನಡೆಸಲಾಗುತ್ತಿದೆ ಎಂದು ಗುರುವಾರ ಯಲ್ಲಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ನಡುವೆ ವಾಗ್ವಾದ ನಡೆಯಿತು.
ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನರ್ಮದಾ ನಾಯಕ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಲವು ವಿಷಯಗಳನ್ನು ಗಂಭೀರವಾಗಿ ಚರ್ಚಿಸಲಾಯಿತು. ಅನುದಾನ ಹಂಚಿಕೆಯನ್ನು ಸದಸ್ಯರ ಗಮನಕ್ಕೆ ತರುತ್ತಿಲ್ಲ ಎಂದು ಬಿಜೆಪಿ ಬೆಂಬಲಿತ ಸದಸ್ಯರು ಆರೋಪಿಸಿದರು. ಸಿದ್ದಾಪುರ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪಟ್ಟಣದ ನೆಹರು ಮೈದಾನದಲ್ಲಿ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ಕೈಗೆ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಮೌನ ಮುಷ್ಕರ ನಡೆಸುತ್ತಿದ್ದು, ಸ್ಥಳಕ್ಕೆ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಭೇಟಿ ನೀಡಿ ಮುಷ್ಕರ ನಿರತ ಗ್ರಾಮ ಆಡಳಿತಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಹರೀಶ್ ನಾಯ್ಕ್ ಅವರು, ನಾವು 21ಕ್ಕೂ ಹೆಚ್ಚು ತಂತ್ರಾಂಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸುತ್ತಿದ್ದೇವೆ. ನಮಗೆ ಉತ್ತಮ ವ್ಯವಸ್ಥಿತ ಕಚೇರಿ, ಟೇಬಲ್ ಸೇರಿದಂತೆ ಅತ್ಯವಶ್ಯಕ ಸಾಮಗ್ರಿ ಸರ್ಕಾರ ಪೂರೈಸಬೇಕು. ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ನೀಡಬೇಕು ಎನ್ನುವ ವಿಷಯ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಮನವಿಯನ್ನು ತಹಶೀಲ್ದಾರ್ ಎಂಆರ್ ಕುಲಕರ್ಣಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಸಲ್ಲಿಸಿದರು. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯಗಳು ಹಂಚಿಕೊಂಡಿರುವ ಶ್ರೀ ಸತೀಶ್ ಹೆಗಡೆ ಗೋಳಿಕೊಪ್ಪ ಇವರಿಗೆ ವಿಶ್ವಾಂಬರ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ವಿಶ್ವಾಂಬರ ಟಿವಿ ಬಗ್ಗೆ ಒಂದೆರಡು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಬಹುಶಃ ಈಗೊಂದು 2-3 ತಿಂಗಳ ಈ ಕಡೆಯಿಂದ ಪ್ರಾರಂಭದಂಥ ವಿಶ್ವಂಬರ ಟಿ ವಿ ನಮಗೆಲ್ಲ ಅಚ್ಚುಮೆಚ್ಚಾಗಿದೆ. ಅಂದರೆ ನಮ್ಮ ಸಿರಸಿಯ ಮುತ್ತಲಿನ ವಿಶೇಷವಾದ ಕೃಷಿ ಮಾಹಿತಿಯಾಗಿರಲಿ ಅಥವಾ ಸಾಮಾಜಿಕ ರಾಜಕೀಯವಾದ ಮಾಹಿತಿಗಳನ್ನು ತುಂಬ ಚೆನ್ನಾಗಿ ಕೊಡ್ತಾ ಇದೆ. ವ್ಯಕ್ತಿ ವಿಶೇಷ ಕಾರ್ಯಕ್ರಮಗಳು ಹಾಗೂ ಸಂದರ್ಶನಗಳು ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತುಂಬ ಸಂತೋಷ. ವಿಶ್ವಂಬರ ಟಿ ವಿ ಇನ್ನೂ ಬೆಳೀಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.